ಇಷ್ಟೆಲ್ಲ ಕಟ್ಟಿರೋದು ಯಾರು ದುಡ್ಡಲ್ಲ, ಶಾಸ್ತ್ರ ಕೆಳಗೆ ಕೊಟ್ಟಿರೋ ದುಡ್ಡು. ನಾವು ಆರಾಮಾಗಿ ಅದ್ರೊಳಗೆ ಏನಿಲ್ಲ, ಆರಾಮಾಗಿ ಇರ್ಬೋದು. ಜೈ ಶ್ರೀರಾಮ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊಂಡಿದ್ದೀನಿ. ಇದನ್ನು ಫಸ್ಟ್ನೇ ವಿಡಿಯೋ, ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಈ ಕನ್ನಡಿಗರ ಪ್ರಯತ್ನಕ್ಕೆ ನೀವು ಕನ್ನಡಿಗರ ಬೆಂಬಲ ಸಪೋರ್ಟ್ ಯಾವಾಗಲೂ ಇರುತ್ತೆ ಅಂತ ಅಂದ್ಕೊಂಡು ಈ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ನಾವು ಇವತ್ತು ಹೋಗ್ತಿರೋದು ತುಮಕೂರು ಜಿಲ್ಲೆಯ ಕುಣಿಗಲ್ ತಾಲೂಕಿನ KG ದೇವಪಟ್ಟಣದ ಹಂಗ್ರಳ್ಳಿ ಶ್ರೀ ವಿದ್ಯಾಚೌಡೇಶ್ವರಿ ದೇವಸ್ಥಾನಕ್ಕೆ. ಬನ್ನಿ, ಅಲ್ಲಿ ವಿಶೇಷತೆ ಏನಂತ ಎಲ್ಲ ತೋರಿಸ್ತೀನಿ ನಿಮಗೆ. ನೋಡಿ, ನೀವಾಗ ನೋಡ್ತಿದ್ದು ದಾವಣಗೆರೆ ರೈಲ್ವೆ ಸ್ಟೇಷನ್ನ. ನಾವು ದಾವಣಗೆರೆ ತುಮಕೂರಿಗೆ ಸ್ಲೀಪಿಂಗ್ ಕೋಚ್ ಬುಕ್ ಮಾಡ್ಕೊಂಡಿದ್ದೀವಿ ಇಬ್ಬರಿಗೆ. ನಮ್ಮ ಟ್ರೈನ್ ಬಂದ್ಬಿಟ್ಟು 2:20 ಗೋಲ್ಗುಂಬಜ್ ಎಕ್ಸ್ಪ್ರೆಸ್. ಸ್ನೇಹಿತರೆ, ನಮ್ಮ ಟ್ರೈನ್ ಇದ್ದು 2:20, ಬಟ್ ನಮ್ಮ ಟ್ರೈನ್ ಬರೋದು 3 ಗಂಟೆ ಆಗಿದೆ. ನೋಡಿ, ಇವಾಗ ಬರ್ತಿದೆ ನಮ್ಮ ಟ್ರೈನು. ನೋಡಿ, ಇವ್ರು ಯಾರಂತ ನಾನು ಪರಿಚಯ ಮಾಡ್ಕೊಳ್ಳಿಲ್ಲ ನಿಮಗೆ. ಇವ್ರು ನನ್ನ ಫ್ರೆಂಡು ಪ್ರವೀಣ್ ಅಂತ. ನೋಡಿ, ಅವ್ರ ಸೀಟಲ್ಲಿ ಅವ್ರು ಕೂತಿದ್ದಾರೆ. ಇದು ನನ್ನ ಸೀಟು. ಸ್ನೇಹಿತರೆ, ಇವರು ನಾವು ತುಮಕೂರಿಂದ ಕುಣಿಗಲ್ಲಿಂದ ಉಳಿಯೂರು ದುರ್ಗದಿಂದ ಹಂಗ್ರಳ್ಳಿ ಮಠಕ್ಕೆ ಹೇಗೆ ಹೋಗೋದು, ಬಸ್ಸಿಗೆ ಎಷ್ಟು ಚಾರ್ಜ್ ಆಗುತ್ತೆ ಅಂತ ನಿಮಗೆಲ್ಲ ತಿಳಿಸ್ಕೊಡ್ತೀನಿ. ಬನ್ನಿ ಹೋಗೋಣ. ನಾವಿವಾಗ ಉಳಿಯೂರು ದುರ್ಗಕ್ಕೆ ರಾಜಹಂಸ ಬಸ್ ಹತ್ತಿದ್ದೀವಿ. ಫ್ರೆಂಡ್ಸ್, ನಿಮಗೆ ತುಮಕೂರಿಂದ ಡೈರೆಕ್ಟ್ ಬಸ್ ಸಿಗುತ್ತೆ ನಿಮಗೆ ಉಳಿಯೂರು ದುರ್ಗಕ್ಕೆ. ನಿಮ್ಗೆ ಎಷ್ಟು ಚಾರ್ಜ್ ಮಾಡ್ತಾರೆ ಅಂತಂದರೆ 100 ರೂಪಾಯಿ ಚಾರ್ಜ್ ಮಾಡ್ತಾರೆ ಇಲ್ಲಿಂದ ತುಮಕೂರಿಂದ ಉಳಿಯೂರು ದುರ್ಗಕ್ಕೆ. ಅಲ್ಲಿಂದ ಮತ್ತೆ ನಿಮಗೆ ಹಂಗ್ರಳ್ಳಿ ಮಠ ನಿಮಗೆ 10 ಕಿಲೋಮೀಟರ್ ಆಗುತ್ತೆ. ಅಲ್ಲಿಂದ ಆಟೋ ಸಿಗ್ಬೋದು ಅಂದ್ಕೊಂಡಿದ್ದೀನಿ. ಅಲ್ಲಿಂದ ಆಟೋಕ್ಕೆ ಹೋಗ್ಬೋದು. ನೆಕ್ಸ್ಟ್ ಎಷ್ಟು ಚಾರ್ಜ್ ಆಗುತ್ತೆ ಅಂತ ಹೇಳ್ತೀನಿ. ನಾವಿವಾಗ ಉಳಿಯೂರು ದುರ್ಗ ಬಸ್ ಸ್ಟ್ಯಾಂಡಲ್ಲಿದ್ದೀವಿ. ನೀವು ಹಣ್ಣು ಕಾಯಿ ಹೂವು ದೇವ್ರಿಗೆ ಅಂತಂದರೆ ಇಲ್ಲೇ ತಗೋಬೇಕು ಉಳಿಯೂರು ದುರ್ಗದಲ್ಲಿ, ಯಾಕಂದರೆ ಹಂಗ್ರಳ್ಳಿಯಲ್ಲಿ ಸಿಗೋದಿಲ್ಲ. ಸ್ನೇಹಿತರೆ, ಉಳಿಯೂರು ದುರ್ಗದಿಂದ ಹಂಗ್ರಳ್ಳಿಗೆ ಒಬ್ರಿಗೆ 15 ರೂಪಾಯಿ ಚಾರ್ಜ್ ಮಾಡ್ತಾರೆ ಬಸ್ಸಿಗೆ. ಸ್ನೇಹಿತರೆ, ನಾವಿವಾಗ ವಿದ್ಯಾಚೌಡೇಶ್ವರಿ ತಾಯಿ ದೇವಸ್ಥಾನ ಹತ್ರ ಇದ್ದೀವಿ. ಇಲ್ಲಿ ನೀವು ಹಂಗ್ರಳ್ಳಿಯಿಂದ ಬಂದು 1 ಕಿಲೋಮೀಟರ್ ವಾಕಬಲ್ ಡಿಸ್ಟೆನ್ಸ್ ಬಂದರೆ ನಿಮಗೆ ತಾಯಿ ವಿದ್ಯಾಚೌಡೇಶ್ವರಿ ದೇವಸ್ಥಾನ ಇಲ್ಲಿ ಸಿಗುತ್ತೆ. ಇಲ್ಲಿ ವಿಶೇಷತೆ ಏನು ಅಂತಂದು ನಿಮಗೆ ದೇವಸ್ಥಾನ ಒಳಗೋಗ ಮೇಲೆ ಹೇಳ್ತೀನಿ ನಾನೆಲ್ಲ. ಬನ್ನಿ, ಇವಾಗ ದೇವಸ್ಥಾನ ಹೇಗಿದೆ, ತಾಯಿ ದರ್ಶನ ಮಾಡಿಕೊಂಡು ನಿಮಗೆ ಇಲ್ಲಿಂದ ವಿಶೇಷತೆ ಎಲ್ಲ ತಿಳಿಸ್ತೀನಿ. ಹೋಗೋಣ ಬನ್ನಿ. ಸ್ನೇಹಿತರೆ, ಶ್ರೀ ವಿದ್ಯಾಚೌಡೇಶ್ವರಿ ದೇವಸ್ಥಾನದ ಮುಖ್ಯ ವಿಷಯ ಏನಂದರೆ ಬೆಳಗ್ಗೆ 9 ಗಂಟೆಗೇ ಮಹಾಮಂಗಳಾರತಿ ಶುರುವಾಗುತ್ತೆ. ತದನಂತರ 11 ಗಂಟೆ ಮೇಲೆ ಪ್ರಶ್ನೆ ಹೇಳಲು ಶುರು ಮಾಡ್ತಾರೆ. ಪ್ರತಿದಿನ ಕೂಡ ಇಲ್ಲಿ ಪ್ರಶ್ನೆ ಹೇಳಲು ಅವಕಾಶ ಇರುತ್ತೆ. ಆದರೆ ಭಾನುವಾರ ಮಾತ್ರ ಬೆಳಗ್ಗೆ 9:00ವರೆಗೇ ಪ್ರಶ್ನೆ ಹೇಳಲು ಪ್ರಾರಂಭವಾಗುತ್ತೆ. ಅಮಾವಾಸ್ಯ ಪೌರ್ಣಮಿಯಂದು ಯಾವುದೇ ರೀತಿಯ ಪ್ರಶ್ನೆ ಹೇಳಲು ಅವಕಾಶ ಇರುವುದಿಲ್ಲ. ಸ್ನೇಹಿತರೆ, ನೀವು ನೋಡ್ತಿರೋದು ತಾಯಿ ವಿದ್ಯಾಚೌಡೇಶ್ವರಿ ದೇವಸ್ಥಾನವನ್ನ.
ಸ್ನೇಹಿತರೆ, ನೀವು ನೋಡ್ತಿದ್ರೆ ಅಂಗಳ್ಳಿಯ ಶ್ರೀ ವಿದ್ಯಾಚೌಡೇಶ್ವರಿ ದೇವಸ್ಥಾನ. ಇಲ್ಲಿನ ವಿಶೇಷತೆ ಏನಪ್ಪಾ ಅಂತಂದ್ರೆ ಕಳಶ ಬರವಣಿಗೆ ಇಲ್ಲಿನ ವಿಶೇಷತೆ ಆಗಿದೆ. ಕಳಶ ಬರವಣಿಗೆ ಏನಪ್ಪಾ ಅಂತಂದ್ರೆ ಪ್ರಶ್ನೆ ನಿಮ್ಮ ಮನಸ್ಸು ಇರೋದನ್ನ ದೇವರ ಹೇಳಿ ಮತ್ತೆ ಅದಕ್ಕೆ ಪರಿಹಾರನ ಉತ್ತರ ದೇವರೇನೆ ಕೊಡುತ್ತೆ ಅಂತ ಹೇಳ್ಬೋದು. ಸ್ನೇಹಿತರೆ, ಇದೇ ನೋಡಿ ಕಳಶ ಬರವಣಿಗೆ ಅಂದ್ರೆ ನಿಮ್ಮಲ್ಲಿರೋ ಪ್ರಶ್ನೆನ ಮತ್ತು ಅದಕ್ಕೆ ಪರಿಹಾರನ ತಾಯಿ ಭಂಡಾರದಲ್ಲಿ ಬರೆಯೋದೇ ಕಳಶ ಬರವಣಿಗೆ ಅಂತಾರೆ. ಇಲ್ಲೇ ನೋಡಿ ಪ್ರಶ್ನೆ ಕೇಳುವ ಸ್ಥಳ. ಇಷ್ಟು ಹೇಳಿ ವಿಡಿಯೋ ಮುಗಿಸ್ತಿದ್ದೀವಿ. ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲಾಂದ್ರೆ ಡಿಸ್ಲೈಕ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.